ದಲಿತರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸುರಿಸಿದ್ರೆ ಸಾಲದು. ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಒಂದ್ಸಾರಿ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ. ರಾಜಕೀಯ ಸ್ವಾತಂತ್ರ್ಯಕ್ಕೆ ಅದು ಸಾರ್ಥಕ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವೇ ಆಗಲ್ಲ. ಇನ್ನೂ ಒಂದು ಮಾತು ಹೇಳಿದ್ರು, ನಿಮಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. 1949 ನವೆಂಬರ್ 25ನೇ ತಾರೀಕು 25 ನವೆಂಬರ್ 1949 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ಅಂಗೀಕಾರಕ್ಕೆ ಮಂಡಿಸಿ ಒಂದು ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ ಅಂತಂದರೆ, ಜನವರಿ 26 1950ನೇ ಇಸ್ವಿಗೆ ಸಂವಿಧಾನ ಜಾರಿಯಾಗ್ತದೆ. ಅಷ್ಟೊತ್ತು ಕಾಲ ತೀರ್ಮಾನ ಆಗ್ಬಿಟ್ಟಿದೆ ಯಾವತ್ತಿಂದ ಜಾರಿ ಆಗೋದು ಅಂತ. ಜನವರಿ 26 1950ನೇ ಇಸ್ವಿಯಿಂದ ಸಂವಿಧಾನ ಜಾರಿಗೆ ಬರ್ತದೆ. ನಾವು ಎಲ್ಲರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಇದೆ. ರಾಜಕೀಯ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ಬಂದ್ಬಿಟ್ಟವೆ. ನಾವು ಡೆಮಾಕ್ರಸಿನ ಒಪ್ಕೊಂಡಿದ್ದೀವಿ. ಅವ್ರು ಎಷ್ಟೇ ಎತ್ತರದ ಮುಕ್ತಿ ಆದರೂ ಕೂಡ ಪ್ರೆಸಿಡೆಂಟ್ಗೂ ಒಂದೇ ಓಟು, ಒಂದೇ ಮೌಲ್ಯ, ಹಾಗೇನೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಒಪ್ಕೊಂಡಿದೆ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ. ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇಂಥ ಸಮಾಜದಲ್ಲಿ ಕಾಲಿಟ್ಟಾಗ, ಇದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಭಾಷಣ 1949 ನವೆಂಬರ್ 25ನೇ ತಾರೀಕು ಮಾಡಿರ್ತಕ್ಕಂಥ ಭಾಷಣ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ. ಅದು ಒಂದು ಚರಿತ್ರಾರ್ಹವಾದಂಥ ಭಾಷಣ. ಅವರು ಬಹಳ ವಿಚಾರಗಳನ್ನು ಹೇಳಿದ್ದಾರೆ. ಸಂವಿಧಾನ ಎಷ್ಟು ದಿನ ಆಯಿತು, ಯಾಕಾಯಿತು, ಹೇಗಾಯಿತು, ನಾವು ಏನಾದರೂ ಉದ್ದೇಶ ಏನು, ಯಾರ ಕೈನಲ್ಲಿ ಇದ್ದರೆ ಸಂವಿಧಾನ ಸುರಕ್ಷಿತವಾಗಿರ್ತದೆ, ಯಾರ ಕೈನಲ್ಲಿದ್ದರೆ ಸಂವಿಧಾನದ ಆಶಯಗಳು ಈಡೇರ್ತವೆ, ಇವೆಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅವತ್ತೇ ಮುಂದಾಲೋಚನೆ ಮಾಡಿ ಅನೇಕ ಭಾಷಣಗಳನ್ನು ಅವತ್ತು ಹಿಸ್ಟಾರಿಕಲ್ ಭಾಷಣವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡುವಾಗ, ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಒಬ್ಬ ಮನುಷ್ಯ ಒಂದು ಓಟು ಒಂದು ಮೌಲ್ಯ ಇಲ್ಲ, ಸಮಾನತೆ ಇಲ್ಲ, ಶ್ರೀಮಂತರು ಬಡವರು ಇದ್ದಾರೆ, ಸಾಮಾಜಿಕವಾಗಿ ಅಸಮಾನತೆ ಇದೆ, ಓದ್ದವರಿದ್ದಾರೆ ಓದಿದವರಿದ್ದಾರೆ, ಅನರ್ಹರಿದ್ದಾರೆ, ಓದ್ದೇ ಇರ್ತಕ್ಕಂಥವ್ರು, ಅವರು ಎಂಥದ್ದು ಅನಕ್ಷರಸ್ಥರು
ಅನಕ್ಷರಸ್ಥರಿದ್ದಾರೆ. ಇಂಥ ಸಮಾಜ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಬರ್ತಾ ಇದ್ದೀವಿ. ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು. ನಾವು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸು ಮೊದಲಿಂದಲೂ ಮಾಡ್ತಾ ಇದೆ, ಈಗಲೂ ಮಾಡ್ತದೆ, ಮುಂದೇನೂ ಮಾಡ್ತದೆ. ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ. ಏನಂತಂದರೆ, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಇದ್ದಂಥ ರೀತಿಯಲ್ಲಿ ಇಲ್ಲ. ಅಲ್ಲೋ, ನೀವು ಹೇಳುತ್ತಲ್ವಾ? ಅಲ್ಲಲ್ಲ, ನಾನು ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯನವ್ರು ಪೂರ್ತಿ ಚೇಂಜ್ ಆಗ್ಯಾರ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. ಬೇಡ ಅಂತಂದ್ರೆ ಬೇಡ. ಆ ಸಿದ್ದರಾಮಯ್ಯವ್ರು ಕಳೆದು ಹೋಗ್ಬಿಟ್ಟಾರ. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಲ್ಲ, ಹಂಗಿದ್ದಾರ ಈಗ? ಹಂಗಿಲ್ಲ. ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ. 2013ರಲ್ಲಿ ಇಂದ 2018ರವರೆಗಿದ್ದಾಗೇನೆ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ, 83ನೇ ಇಸ್ವಿನಲ್ಲೇ ಮೊದಲನೇ ಸಾರಿ MLA ಆಗಿ ಬಂದೆ. 84ರಲ್ಲಿ ಮಿನಿಸ್ಟರ್ ಆದೆ. ಈಗ 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ನಾನು 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ಮಾನ್ಯ ಯತ್ನಾಳ್ ಅವರೇ, ನಾನು ಅವತ್ತು ಹೆಂಗಿದ್ದೆ, 83ರಿಂದ 83ರವರೆಗೆ ಹೆಂಗಿದ್ದೆ, 83ರಿಂದ ಹೇಗಿದ್ದೆ, ಈಗ ಹೆಂಗೆ 84ರಿಂದ ಎಲ್ಲಿ ಮಿನಿಸ್ಟರ್ ಆದೆ, ಹಾಗೇನೆ 2013ರಿಂದ 2018ರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ. ಬದಲಾವಣೆ ಆಗಿಲ್ಲ. ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ. ಇದರ ಅರ್ಥ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನ ಇದ್ದಾರೆ. ಇನ್ನು ತುಂಬಾ ಜನ ಪಡೆದಿಲ್ಲ. ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು, ಸರ್ ಒಂದೇ ನಿಮಿಷ. ನಿಮ್ಮ ಮಾತಿಗೆ ಅಲ್ಲ. ಸರ್ ಒಂದೇ ನಿಮಿಷ. ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು, ನಿಮಗೆ ಅಲ್ಲ. ತಟ್ಟಿದ್ದು ತಟ್ಟಿದ್ದು. ಒಂದೇ ನಿಮಿಷ. ಸನ್ಮಾನ್ಯ ಮುಖ್ಯಮಂತ್ರಿಗಳ, ನೋಡಾಕ ಹೆಂಗಿದ್ರಿ ಹಂಗೆ ಇದೀರಿ, ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಕತ್ತೇವೆ. ಆ ಜಿಗಟ್ಟತನ. CC ಪಾಟೀಲ್, ನೀವು ನಮ್ ಜೊತೆಲೇ ಇದ್ದವರು, ಸುಮ್ಮನೆ ಯಾಕೆ ಕೂತ್ಕೊಳ್ಳಿಯಪ್ಪ. ನಾ ಏನಾರ ಅಂದ್ಕೊಳ್ಳಿ ನನಗೆ ನೋಡಿ, ನೀವನು ನೋಡಿದೀನಿ, ನಾನು ನೋಡಿದಿರಿ. ನೀವು ಕೂತ್ಕೊಳ್ಳಿ, ನಮ್ ಜೊತೆ ಇದ್ದವರು ಅಲ್ಲ ನೀವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.